2001ರಲ್ಲಿ ಪಾರ್ಲಿಮೆಂಟ್ ಮೇಲೆ ಅಟ್ಯಾಕ್ ಆದಾಗ ಆಗ ಶ್ರೀಮತಿ ಸೋನಿಯಾ ಗಾಂಧಿ ಈ ವಿಚಾರವನ್ನ ಪ್ರಸ್ತಾಪ ಮಾಡ್ತಾರೆ ಪಾರ್ಲಿಮೆಂಟ್ ಅಲ್ಲಿ. ಶ್ರೀಮತಿ ಸೋನಿಯಾ ಗಾಂಧಿ ಅವರು ಪ್ರಸ್ತಾಪ ಮಾಡಿದ ಮೇಲೆ ಆಗಿನ ಪ್ರಧಾನಮಂತ್ರಿಗಳಾಗಿದ್ದಂತ ಸನ್ಮಾನ್ಯ ಅಟಲ್ ಬಿಹಾರಿ ವಾಜಪೇಯಿ ಅವರು ಇದಕ್ಕೆ ಉತ್ತರವನ್ನ ಕೊಟ್ಟಿದ್ದಾರೆ ಆನ್ ರೆಕಾರ್ಡ್. ದಟ್ ಈಸ್ ಸ್ಟೇಟ್ಸ್ಮನ್ಶಿಪ್. ಸೊ ಹಾಗಾಗಿ ಇವತ್ತೇನಾಗಿದೆ, ನಾನು ಕೇಳ್ತೇನೆ, ಇದೇ ಪ್ರಧಾನಮಂತ್ರಿಗಳು ಸದನದ ಹೊರಗಡೆ ಹೇಳಿಕೆ ಮಾಡ್ತಾರೆ, ಯಾಕೆ ಪಾರ್ಲಿಮೆಂಟ್ ಅಲ್ಲಿ ಹೇಳಿಕೆ ಮಾಡೋದಕ್ಕೆ ಆಗ್ತಾ ಇಲ್ಲ? ಯಾಕೆ ಹೋಮ್ ಮಿನಿಸ್ಟರ್ ಹೇಳಿಕೆ ಮಾಡಕ್ ಆಗ್ತಾ ಇಲ್ಲ? ಯಾಕೆ ಅಂತ ಹೇಳಿದ್ರೆ ಅವರ ಫೇಲ್ಯೂರ್ಸ್ ಇದ್ದಾವೆ. ದೇಶದ ರಕ್ಷಣೆ ಮಾಡುವಂತ ಇಂಟೆಲಿಜೆನ್ಸ್ ಡಿಪಾರ್ಟ್ಮೆಂಟು ಫುಲ್ಲಿ ಇವತ್ತು ಫೇಲ್ಯೂರ್ ಆಗಿದೆ. ಅದರ ನೇರ ಹೊಣೆಯನ್ನ ಪ್ರಧಾನಮಂತ್ರಿಗಳು ಮತ್ತು ಗೃಹ ಸಚಿವರು, ಕೇಂದ್ರದ ಗೃಹ ಸಚಿವರು ಹೊರಬೇಕಾಗುತ್ತೆ. 2001ರಲ್ಲಿ ಪಾರ್ಲಿಮೆಂಟ್ ಮೇಲೆ ಅಟ್ಯಾಕ್ ಆದಾಗ ಆಗ ಶ್ರೀಮತಿ ಸೋನಿಯಾ ಗಾಂಧಿ ಈ ವಿಚಾರವನ್ನ ಪ್ರಸ್ತಾಪ ಮಾಡ್ತಾರೆ ಪಾರ್ಲಿಮೆಂಟ್ ಅಲ್ಲಿ. ಶ್ರೀಮತಿ ಸೋನಿಯಾ ಗಾಂಧಿ ಅವರು ಪ್ರಸ್ತಾಪ ಮಾಡಿದ ಮೇಲೆ ಆಗಿನ ಪ್ರಧಾನಮಂತ್ರಿಗಳಾಗಿದ್ದಂತ ಸನ್ಮಾನ್ಯ ಅಟಲ್ ಬಿಹಾರಿ ವಾಜಪೇಯಿ ಅವರು ಇದಕ್ಕೆ ಉತ್ತರವನ್ನ ಕೊಟ್ಟಿದ್ದಾರೆ ಆನ್ ರೆಕಾರ್ಡ್. ದಟ್ ಈಸ್ ಸ್ಟೇಟ್ಸ್ಮನ್ಶಿಪ್. ಸೊ ಹಾಗಾಗಿ ಇವತ್ತೇನಾಗಿದೆ, ನಾನು ಕೇಳ್ತೇನೆ, ಇದೇ ಪ್ರಧಾನಮಂತ್ರಿಗಳು ಸದನದ ಹೊರಗಡೆ ಹೇಳಿಕೆ ಮಾಡ್ತಾರೆ, ಯಾಕೆ ಪಾರ್ಲಿಮೆಂಟ್ ಅಲ್ಲಿ ಹೇಳಿಕೆ ಮಾಡೋದಕ್ಕೆ ಆಗ್ತಾ ಇಲ್ಲ? ಯಾಕೆ ಹೋಮ್ ಮಿನಿಸ್ಟರ್ ಹೇಳಿಕೆ ಮಾಡಕ್ ಆಗ್ತಾ ಇಲ್ಲ? ಯಾಕೆ ಅಂತ ಹೇಳಿದ್ರೆ ಅವರ ಫೇಲ್ಯೂರ್ಸ್ ಇದ್ದಾವೆ. ದೇಶದ ರಕ್ಷಣೆ ಮಾಡುವಂತ ಇಂಟೆಲಿಜೆನ್ಸ್ ಡಿಪಾರ್ಟ್ಮೆಂಟು ಫುಲ್ಲಿ ಇವತ್ತು ಫೇಲ್ಯೂರ್ ಆಗಿದೆ. ಅದರ ನೇರ ಹೊಣೆಯನ್ನ ಪ್ರಧಾನಮಂತ್ರಿಗಳು ಮತ್ತು ಗೃಹ ಸಚಿವರು, ಕೇಂದ್ರದ ಗೃಹ ಸಚಿವರು ಹೊರಬೇಕಾಗುತ್ತೆ.